ನಮಸ್ಕಾರ. ಇರಾನ್ ಮೇಲೆ ಅಮೇರಿಕಾ ಮತ್ತು ಇಸ್ರೇಲ್ ದಾಳಿ ಮಾಡಿದ ಪರಿಣಾಮದಿಂದ ಅತ್ಯಂತ ಭಯಾನಕವಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 35-36 ವರ್ಷದಿಂದ ನಿರಂತರವಾಗಿ ಸರ್ವಾಧಿಕಾರಿ ಇದ್ದಂಥ ಖೊಮೈನಿಯ ಹತ್ಯೆ ಆಗಿದೆ. ಬರ್ಬರವಾದಂಥ ಹತ್ಯೆ ಆಗಿದೆ. ಇವತ್ತು ಇಡೀ ಜಗತ್ತು ಗೊತ್ತು ಆ ಖೊಮೈನಿ ಅನ್ನುವಂಥ ವ್ಯಕ್ತಿ ಹೇಗಿದ್ದ, ಏನು ಆಡಳಿತ, ಏನು ಹೇಗೆ ಅಂತನ್ನುವಂಥದ್ದು. ಯಾವ ಮುಸ್ಲಿಮ ರಾಷ್ಟ್ರಗಳಿಗೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಕ್ಕೆ ಕೊಡಲಾರದಂಥ ಖೊಮೈನಿ. ಅಷ್ಟೇ ಅಲ್ಲ, ತಮ್ಮ ದೇಶದಲ್ಲೇ ಇರುವಂಥ ಹೆಣ್ಣುಮಕ್ಕಳಿಗೆ ಅತ್ಯಂತ ಕ್ರೂರವಾಗಿ ಅವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡದೆ ಅವರನ್ನು ಪ್ರಾಣಿಗಳ ಥರ ನಡ್ಕೊಂಡಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಖೊಮೈನಿ. ಸೊ ಅಂಥ ವ್ಯಕ್ತಿ ಸತ್ತ ನಂತರ ಇವತ್ತು ಭಾರತದಲ್ಲಿರುವಂಥ ಮುಸ್ಲಿಮರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಶ್ರೀನಗರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಚಿಕ್ಕಬಳ್ಳಾಪುರ ಇರ್ಬೋದು, ಬೆಂಗಳೂರು ಇರ್ಬೋದು, ಹೀಗೆ ಅನೇಕ, ಶಿವಮೊಗ್ಗ, ಇಲ್ಲೆಲ್ಲ ಕಡೆಗೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಹೇಳ್ತಾ ಇದ್ದು, ಗಾಂಧೀಜಿ ನಮ್ಮ ದೇಶದಲ್ಲಿ ಹೇಗೋ ಹಾಗೆ ಖೊಮೈನಿ ಇರಾನ್ದಲ್ಲಿ ಇದ್ದ ಹಾಗೆ ಅವರನ್ನು ಕೊಲ್ತಾರೆ ಅಂತಂದರೆ ಹೇಗೆ? ಏನು ವಿಚಿತ್ರ ಅಂತಂದರೆ ಗಾಂಧೀಜಿ ಜೊತೆಗೆ ಹೋಲಿಸ್ತೀರಿ. ಗಾಂಧೀಜಿ ಅಹಿಂಸಾವಾದಿ, ಖೊಮೈನಿ ಹಿಂಸಾವಾದಿ, ಅತ್ಯಂತ ಹೀನವಾದಂಥ ಕ್ರೂರಿಯಾದಂಥ ಒಬ್ಬ ಆ ವ್ಯಕ್ತಿಯ ಬಗ್ಗೆ ಇವತ್ತು ಗಾಂಧೀಜಿಯವ್ರ ಜೊತೆಗೆ ಹೋಲಿಸ್ತೀರಿ. ನಾಚಿಕೆ, ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ಯಾರು ಏನನ್ನು ಹೋಲಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ವ ನಿಮಗೆ? ಇಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ಮಹಿಳೆಯರೇ ಅಳತಾ ಇದ್ದಾರೆ, ಬೇರೆ ಬೇರೆ ರೀತಿಯ ಅಳೋದು. ಇವು ನಿಮಗೆ ಅವರು ಸ್ವಾತಂತ್ರ್ಯ ಕೊಟ್ಟಿಲ್ಲ. ಬುರ್ಕಾ ಹಾಕ್ಕೊಳ್ಳದೆ ಇರೋದು ಗುಂಡು ಹಾರಿಸಿದನು. ಸೊ ಅಂಥ ಖೊಮೈನಿಯ ಬಗ್ಗೆ ಕರುಣೆ ತೋರಿಸುವಂಥದ್ದು ಅನಾವಶ್ಯಕವಾದ್ದು. ನಮ್ಮ ದೇಶದಲ್ಲಿ ಆ ಖೊಮೈನಿಯ ಒಬ್ಬ ರಾಕ್ಷಸನ ಪರವಾಗಿ ಈ ದೇಶದ ಮುಸ್ಲಿಮರು ಪ್ರತಿಭಟನೆ ಮಾಡೋದು ಎಳ್ಳಷ್ಟು ಶೋಭೆ ತರುವಂಥದ್ದಲ್ಲ. ಇದನ್ನು ಶ್ರೀರಾಮ ಸೇನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಹ್ಯಾರಿಸ್ ಇವತ್ತು ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನೀವು ಪ್ರತಿಭಟನೆ ಮಾಡೋದಿದ್ದರೆ ಎಲ್ಲರಿಗೂ ಏನು ಹೇಳ್ತೀರಿ? ಸ್ವಾತಂತ್ರ್ಯ ಮೈದಾನದಲ್ಲಿ ಮಾಡಬೇಕು, ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ನೀವೆಲ್ಲ ಮಾಡಿದಿರಿ? ನಿಮ್ಮ ಕ್ಷೇತ್ರದಲ್ಲಿ ಹೇಗೆ ಏನು ಮಾಡಿದಿರಿ? ಹೊರಗಡೆ ಓಪನ್ನಾಗಿ ಮಾಡಿ ಟ್ರಾಫಿಕ್ಕಿಗೆಲ್ಲ ತೊಂದರೆ ಕೊಟ್ಟು ಮಾಡಿದಿರಿ. ಸೊ ಅದ್ರ ಬಗ್ಗೆ ಮಾತನಾಡುವಂಥದ್ದಿಲ್ಲ. ಸೊ ಈಗ ನಾನು ಹೇಳಿದ್ದು, ಖೊಮೈನಿಯ ಸಂಬಂಧಪಟ್ಟಾಗೆ ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಅನಾವಶ್ಯಕವಾದ್ದು. ಇದನ್ನು ನಾವು ವಿರೋಧಿಸ್ತೀವಿ, ಬಲವಾಗಿ ವಿರೋಧಿಸ್ತೀವಿ. ಸರ್ಕಾರ ಇದನ್ನು ತಡಿಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು